ಕುದ್ರೆ ಏನು ವೀರನೂ ಅಲ್ಲ ಸೂರ್ಯನೂ ಅಲ್ಲ ಡ್ಯಾಶ್ 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 ಕಲ್ಲಿನ ಗುರ್ತೈತ್ರಿ ಅಕ್ಕವ್ರ ಡ್ಯಾಶ್ 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 ನಿಂದಿರ್ಬೇಕು ಹೇಳ್ರಿ. ಎಲ್ಲ ಸತೀಶ್ ಜಾರಕಿಹೊಳಿ ಮನೇಲಿ ಕೊಟ್ಟ ನಾವ್ ನಿಂದಿರ್ಬೇಕು. ಬೆಳಗಾವಿ ಕಪ್ಪೆ ಆದ್ಮೇಲೆ ಎಲ್ಲಂದೇನೆ ಗಂಟೆ ಹೊಡ್ಕೊಂಡ್ರಿ ಎಲ್ಲ ಸಾಕಾರ ಮನೆ ಮುಂದೆ ಹೋಗಿ ಗಂಟೆ ಹೊಡಿದ್ರು ಕಾಲು ಸಾವುಕಾರ ಅವರು ಬಿಡ್ರಿ ಅವ್ರ ಮರಿ ಮೊಮ್ಮಕ್ಳು ಕೊಟ್ಲಾಗಿದ್ರು ಅವಕ್ಕೂ ಕಾಲು ಅಣ್ಣ ಸಾಹೇಬ್ ಜೊಲ್ಲೆ ವಾಲೆ ಮೈಲಿನ್ ಸಾಹೇಬ್ ಕುಂಕಳ್ಳಿ ವಾಲೆ ಎಸ್ ಆಗಲಿ. ನಮ್ಮ ಮೈಸೂರು ಹೇಳಿದಂಗೆ ವೇದಿಕೆ ಮೇಲೆ ಬಾಯ್ ಚೆನ್ನಾಗಳೆ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರೇ ವೇದಿಕೆ ಮೇಲೆ ಉಪಸ್ಥಿತರುವಂತ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ನೋಡೋದ್ರಿ ಆಧಾರ ತಿಳ್ಕೊಳ್ತೇನೆ ಎಲ್ಲರಿಗೂ. ಹಾಗೂ ಈ ಒಂದು ಅಭೂತಪೂರ್ವವಾದಂತ ಅಗ್ನಿಯಲ್ಲಿ ಬರೀ ಒಂದು ವರ್ಷದಲ್ಲಿ ಮತ್ತೊಂದು ಬದಲಾವಣೆಯನ್ನು ಬಯಸುತ್ತಿರುವಂತ ಅಥಣಿ ತಾಲೂಕಿನ ಸಮಸ್ತ ತಂದೆ ತಾಯಂದ್ರೆ ಹಿರಿಯರೇ ಯುವಕರೇ ಪತ್ರಕರ್ತ ಬಂಧುಗಳೇ ತಾಯಂದ್ರೆ ಸಹೋದರ ಸಹೋದರಿಯರೇ, ಈ ಚುನಾವಣೆ ಮುಂದಿನ 5 ವರ್ಷದ ಭಾರತದ ಭವಿಷ್ಯವನ್ನ ನಿರ್ಮಾಣ ಮಾಡುವಂತ ಚುನಾವಣೆ. ಈ ಚುನಾವಣೆ ಅಣ್ಣಾ ಸಾಹೇಬ್ ಜೊಲ್ಲೆಯವರ ಚುನಾವಣೆ ಅಲ್ಲ, ನರೇಂದ್ರ ಮೋದಿಯವರ ಚುನಾವಣೆ ಅಲ್ಲ. ಈ ಚುನಾವಣೆ ನಮ್ಮ ಭವಿಷ್ಯದ ಭಾರತವನ್ನ ನಿರ್ಮಾಣ ಮಾಡಲಿಕ್ಕೆ, ನನ್ನ ದೇಶ ನನ್ನ ಸನಾತನ ಧರ್ಮ ಉಳಿದರ ಸಲುವಾಗಿ ನಾವೆಲ್ಲರೂ ಚುನಾವಣೆ ಮಾಡಬೇಕಾಗಿದೆ. 10 ವರ್ಷ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರೆ ನಮ್ಮ ಕಾಂಗ್ರೆಸ್ನವ್ರು ಕೇಳ್ತಾರೆ. ಕಾಂಗ್ರೆಸ್ನವ್ರು ನಾ ಕೇಳಕ್ ಬಯಸ್ತಾ ಇದ್ದೀನಿ, ಏನು ಮಾಡಿಲ್ಲ ಅನ್ನುವಂಥದ್ದು ನೀವು ಮೊದಲು ಹೇಳಿ. 10 ವರ್ಷದ ಭಾರತದ ಭವಿಷ್ಯ ಒಂದು ಕಾಲಕ್ಕೆ ಭಾರತದ ಪ್ರಧಾನ ಮಂತ್ರಿಗಳನ್ನ ಕೊನೆಗೆ ಸಾಲಿನಲ್ಲಿ ನಿಂದಿರಿಸ್ತಿದ್ರು. ಇವತ್ತು ನಮ್ಮ ದೇಶದ ಪ್ರಧಾನ ಮಂತ್ರಿಗಳ ಜಾಗ ಎಲ್ಲೈತಪ್ಪ ಅಂದ್ರೆ ಎಲ್ಲಾ ರಾಷ್ಟ್ರಗಳ ಮಧ್ಯದಲ್ಲಿ ನಿಲ್ಲುವಂತದ್ದು ನರೇಂದ್ರ ಮೋದಿ ಅವರು. ನಾವು ಆರ್ಥಿಕ ಪರಿಸ್ಥಿತಿ ಒಳಗೆ ಜಗತ್ತಿನೊಳಗೆ ನಮ್ದು ಅಂಕಿನೇ ಇರಲಿಲ್ಲ, ಲೆಕ್ಕದಾಗೆ ಇರಲಿಲ್ಲ. ಇವತ್ತು ಭಾರತ ಜಗತ್ತಿನ 5ನೇ ಆರ್ಥಿಕ ಶಕ್ತಿಯನ್ನು ಮಾಡಿದಂತವ್ರು ನರೇಂದ್ರ ಮೋದಿ ಅವರು. ಎಷ್ಟು ಕಾರ್ಯಕ್ರಮ ಕೊಟ್ಟಾರೆ, ಎಲ್ಲರೂ ಮಾತಾಡಿರ್ಬೋದು. ಗ್ಯಾಸಿನ ಬಗ್ಗೆ ಮಾತಾಡಿರ್ಬೋದು, ಮನಿ ಬಗ್ಗೆ ಮಾತಾಡಿರ್ಬೋದು, 5 ಕಿಲೋ ಅಕ್ಕಿ ನಮ್ಮ ಅಕ್ಕಿ ಅದು. ನಾ ಹೇಳಿದೆ ಬೆಳಗಾವಿ ಅಧಿವೇಶನದಾಗ ನಮ್ಮ ಸಿದ್ದರಾಮಣ್ಣ ಅವರಿಗೆ ನುಡಿದಂತೆ ನಡೆಯುತ್ತೇವೆ, ಮುಂದೆ ನುಡಿದಂತೆ ನಡೆಯುತ್ತೇವೆ. ಮುಂದೆನೂ ಏನೇನು ಹೇಳೋದು, ನಾ ಹೇಳಿದ ನುಡಿದಂತೆ ನಡೆದಿಲ್ಲ. 10 ಕೆಜಿ ಹೊತ್ತು ಸಿದ್ದರಾಮಣ್ಣನ 10 ಕೆಜಿ ಇದು ಕೊಡುವಂತ ಮೋದಿಯವರು ಈಗ ಅವ್ರಿಗೆ ಕೊಡುದೇ 5 ಕಿಲೋ. ಇವ್ರು ಬರೆಯೋದೇನೆ ಎಷ್ಟು 30 ರೂಪಾಯಿ ಎಷ್ಟು ದಾರಿ ಕುಡಿಲ ಕೊಡ್ಲಕತ್ತಾರ. ಯಾರು ಅಕ್ಕಿ ತಂದಾರೇನ್ರಿ ಅವತ್ತದಾಗ ಪಾಪ ಹೆಣ್ಮಕ್ಳು ಕೊಟ್ಟಿದ್ದು ಇವ್ರೆ ಕತ್ಕೊಂಡ್ರು ಇವ್ರು ದಾರು ಕೂಡ ಮಾತಾಡ್ತಾರೆ. ಅದು ದಾರು ಚುಟ್ಟಿ, ಅದಕ್ಕೂ ಟ್ಯಾಕ್ಸ್. ಅಲ್ಲಿಂದ 200 ಯೂನಿಟ್ ಕೊಡ್ತೀರಿ ಅಂದಿದ್ರಲ್ಲ, ಈಗ 200 ಯೂನಿಟ್ ಕೊಡೋದು ಹೆಂಗಾರ ಹಾಗೆ ಹಳೆ ಹೋಗಿ ಮೊದಲು 45 ರೂಪಾಯಿ ಬಿಲ್ ಬರ್ತಿತ್ತು, ಈಗ 600 ರೂಪಾಯಿ ಮಿನಿಮಮ್ ಚಾರ್ಜ್ ಮಾಡಿ ನಿಮ್ಗೆ ತಗೊಂಡು ನಿಮ್ಗೆ ಕೊಡಕ. ಒಂದು ವೇಳೆ ಇದು ಒಂದು ಯಾವುದೋ ಒಂದು ವಿಧಾನಸಭೆ ಗ್ರಾಮ ಪಂಚಾಯತಿ ಚುನಾವಣೆ ಅಲ್ಲ, ನಮ್ಮ ದೇಶದ ಸುರಕ್ಷತೆ, ನಮ್ಮ ದೇಶದ ನಮ್ಮ ಸಂಸ್ಕೃತಿ ಸನಾತನ ಧರ್ಮ ಉಳಿಯುವಂತದ್ರ ಸಲುವಾಗಿ ನಾವು ಮತದಾನ ಮಾಡಬೇಕಾಗಿದೆ.
ಯಾವುದೋ ಒಂದು MLA ಚುನಾವಣೆಗೆ ಆಗ್ತದೆ ಏನೇನೋ, ಅಲ್ಲಿ ಆ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಜಾತಿಗೆ ಸಂಬಂಧಪಟ್ಟಿದ್ದು ಯಾವ್ಯಾವ ಕಾರಣಗಳಿಂದ ನಾವು ಯಾವ ಒಂದು ನಿರ್ಣಯ ಮಾಡ್ತೀವಿ. ಇದು ಜಾತಿ ಮ್ಯಾಗ ಆಗುವಂತ ಚುನಾವಣೆ ಅಲ್ಲ. ಇದು ಏನಾದ್ರೂ ಆಗಿದ್ರೆ ದೇಶವನ್ನು ಉಳಿಸುವಂತ ಚುನಾವಣೆ ನಿಮ್ ಕೈಯಾಗ ಬಂದದ. ನರೇಂದ್ರ ಮೋದಿಯವ್ರನ್ನ ಕಳ್ಕೊಂಡ್ರೆ ನಾವು ಎಲ್ಲಿಗೆ ಹೋಗ್ತೀವಿ? ಯಾವ ಏನು ಆಗುದಿಲ್ಲ ಅಂತ ಹೇಳಿ ಯಾರು ವಾದ ಮಾಡ್ತಿದ್ರು. ಕಾಶ್ಮೀರ ಬಗ್ಗೆ 370ನೇ ವಿಧಿ ನಿಮ್ಗೆ ಗೊತ್ತಿಲ್ಲ. ಕಾಶ್ಮೀರ 300 ನಾವೆಲ್ಲ ಹೋರಾಟ ಮಾಡ ಕಾಶ್ಮೀರಕ್ಕೆ ಹೋಗಿದ್ದೇವ. ಏಕ ದೇಶ ಮೇ ದೋ ನಿಶಾನ್ ದೋ ಸಂವಿಧಾನ್ नहीं चलेगा ಅಂತ ಹೇಳಿ ಬಿಜೆಪಿಯ ಮೊದಲನೇ ರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಜಮ್ಮು ಕಾಶ್ಮೀರ್ನ ಜೈಲಿನಲ್ಲಿ ಕೊಲೆ ಆಯಿತು. ಅವಾಗ ಅಟಲ್ ಬಿಹಾರಿ ವಾಜಪೇಯಿ ಒಬ್ಬ ಪತ್ರಕರ್ತರಾಗಿ ಕಾಶ್ಮೀರಕ್ಕೆ ಹೋಗಿದ್ರು. ಅವ್ರು ಹೇಳ್ತಾರೆ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು, ನಾನ್ ಜೈಲಿನಿಂದ ಹೊರಗೋಗಲ್ಲಪ್ಪ, ನನಗೆ ಅನ್ನದಲ್ಲಿ ವಿಷಪ್ರಾಶನ ಮಾಡ್ತಾ ಇದ್ದಾರೆ, ನಾನು ಬಹಳ ದಿವಸ ಉಳಿದಿಲ್ಲ, ಮುಂದೆ ನೀನು ಇಡೀ ದೇಶದ ಭಾರತೀಯ ಜನಸಂಘದ ನೇತೃತ್ವ ತಗೊಂಡ್ಕೊಂಡು ಹೋಗ್ಬೇಕಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಆಶೀರ್ವಾದ ಮಾಡ್ತಾರೆ. ಅವರೇ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಪತ್ರಕರ್ತರಿಂದ ರಾಜಕಾರಣಕ್ಕೆ ಬಂದು ಈ ದೇಶದ ಪ್ರಧಾನಮಂತ್ರಿ ಆಗಿ ನಾನು ಅವರ ಸರ್ಕಾರದ 70ನೇ ಇದ್ರ ಬಗ್ಗೆ ಮೆಹಬೂಬಾ ಮುಫ್ತಿ, ನೆಹರು ನಂಗೆ ಡಿಕ್ಟೋ ಇರುವಂತ ಉಮರ್ ಫಾರೂಕ್ ಅಬ್ದುಲ್ಲಾ, ನೆಹರು ನಂಗೆ ಅದನ್ನೇನು ನೋಡ್ಲಕ್ಕ ಮತ್ತ ಅದೇ ಪ್ರಾಡಕ್ಟ್ ಒಂದೇ ಇತ್ತು. ಫಾರೂಕ್ ಅಬ್ದುಲ್ಲಾ ಮಗ ಹೆಂಗ ಉಮರ್ ಅಬ್ದುಲ್ಲಾ ರಾಹುಲ್ ಗಾಂಧಿ ಹೆಂಗ್ ಕಾಣಿಸ್ತದಿಲ್ಲ. ಇವ್ರು ಅದೇ ಕೆಲಸ ಮಾಡ್ಯಾರ ನೆಹರು ಕಂಪ್ನಿ. ನೆಹರು ತ್ರಿಬಲ್ ಸಿಗರೇಟ್ ಇಂಗ್ಲೆಂಡ್ ಬರ್ತಿತ್ತು, ಅವನ ಅರ್ಬಿ ಧೋಬಿಗೆ ಎಲ್ಲಿ ಹೋಗ್ತಿದ್ವಪ್ಪ ಅಂದ್ರೆ ಇಂಗ್ಲೆಂಡ್ಗೆ ಹೋಗ್ತಿತ್ತು. ಇವ್ರ ಹೆಂಗ್ ಸ್ವಾತಂತ್ರ್ಯ ಹೋರಾಟಗಾರ ಇವರು. ಇವರೆಲ್ಲ ದುಡಿದವರೇ ಬೇರೆ. ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಲೋಕಮಾನ್ಯ ತಿಲಕರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ರು, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು, ನೆಹರು. ಆ 370ನೇ ವಿಧಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿರೋಧ ಮಾಡಿದ್ರು. ಅದಕ್ಕೆ ವಿಶೇಷ ಸ್ಥಾನಮಾನ ಕೊಡಬಾರದು, ಅದು ಭಾರತದ ಅವಿಭಾಜ್ಯ ಅಂಗ ಅಂತ ಹೇಳಿದ್ರು. ಆದ್ರೆ ನೆಹರುನ ಒಂದು ಕುತಂತ್ರದಿಂದ ಶೇಖ್ ಅಬ್ದುಲ್ಲಾ ಏನು ಉಮರ್ ಅಬ್ದುಲ್ ಏನೋ ಫಾರೂಕ್ ಅಬ್ದುಲ್ಲಾನ ಅಪ್ಪ, ಇವರಿಬ್ರು ಏನ್ ಜಂಟಿ ಇದ್ರಲ್ಲ, ಅಂಬೇಡ್ಕರ್ ಅವ್ರ ಮೇಲೆ ಒತ್ತಡ ಹಾಕಿ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಅವರ ಇತಿಹಾಸ ಅವ್ರು ಬರೆದಂತ ಜೀವನ ಚರಿತ್ರೆ ಹೇಳ್ತಾರೆ, ನಾ ಯಾವ ಕಾಲಕ್ಕೂ ಕಾಶ್ಮೀರಕ್ಕೆ 370ಕ್ಕೆ ವಿರೋಧ ಐತೆ. ಭಾರತ ಪಾಕಿಸ್ತಾನವನ್ನ ಇಬ್ಬಾಗ ಮಾಡುವಾಗ ಅಂಬೇಡ್ಕರ್ ಅವ್ರು ಮಾತಾಡ್ಯಾರ, ಇವತ್ತು ಪಾರ್ಟಿಷನ್ ಆಫ್ ದಿ ಪಾಕಿಸ್ತಾನ ಇವತ್ತು ಹೇಳ್ತಾರೆ ನಾವು ಬಿಜೆಪಿ ಬಂದ್ರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ, ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಇವತ್ತೇನಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 5 ಪವಿತ್ರ ಕ್ಷೇತ್ರಗಳನ್ನ ಅಭಿವೃದ್ಧಿ ಮಾಡಿದಂತ ಯಾರಾದ್ರೂ ನಮ್ಮ ನರೇಂದ್ರ ಮೋದಿ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ಏನು ಅಂಬೇಡ್ಕರ್ ಅವರು ಏನ್ ಹೇಳಿದ್ರು, ಭಾರತ ಪಾಕಿಸ್ತಾನ 2 ದೇಶ ಮಾಡ್ಲಿಕ್ಕೆ ಹೋಗ್ಬೇಡಿ, ಒಂದ್ ವೇಳೆ ಮಾಡೋದಿದ್ದಲ್ಲ ಇಲ್ಲಿ ಅವ್ರ ಅದಾರಲ್ಲಿ ಇವ್ರನ್ನೆಲ್ಲ ಅಂಬೇಡ್ಕರ್ ಹೇಳಿದ್ದು ನಾನಲ್ಲ, ನಾ ಹೇಳಿ ಹೊಯ್ಕೋತಾರೆ ಹಿಂದಿ ಹೇಳ್ತಾರೆ, ಹಿಂದಿ ಮಾತಾಡ್ತಾರೆ, ಸ್ವಲ್ಪ ಹೊಡಿತಾರೆ. ಅಂಬೇಡ್ಕರ್ ಹೇಳಿದ್ರು ಇವ್ರನ್ನೆಲ್ಲ ಆ ಕಡೆ ಕಳಿಸ್ರಿ, ಇವ್ರು ಎಂದೂ ಅನ್ಸಂಗಾಗಿ ಇರುವುದಿಲ್ಲ. ಇವಾಗ ಚುರುಕುಮ ಕುಡಿದು ಬಂದಿರೋ ಗೊತ್ತಿಲ್ಲ. ಅಂಬೇಡ್ಕರ್ ಬಾಬಾ ಸಾಹೇಬ್ ಹೇಳ್ತಾರೆ ಅಲ್ಲಿ ಹೋಗ್ತಾ ಹಿಂದೂಗಳನ್ನ ಭಾರತಕ್ಕೆ ತಗೊಂಡ್ ಬರ್ರಿ ಅಂತ ಹೇಳಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದ್ರು ಅವರ ಕನಸನ್ನ ನನಸು ಮಾಡಿದವರು ನರೇಂದ್ರ ಮೋದಿ ಅವರ ಹೇಳ್ತಾ ಬಹಳ ಹೆಮ್ಮೆಯಿಂದ ಹೇಳ್ಬೇಕು. ಇವತ್ತು ಪಾಕಿಸ್ತಾನದಲ್ಲಿರುವಂತ, ಅಫ್ಘಾನಿಸ್ತಾನದಲ್ಲಿರುವಂತ, ಬಾಂಗ್ಲಾದೇಶದಲ್ಲಿರುವಂತ ಹಿಂದೂಗಳು, ಕ್ರಿಶ್ಚಿಯನ್ರು, ಜೈನರು, ಸಿಖ್ರಿಗೆ ಭಾರತದ ಪೌರತ್ವವನ್ನು ಕೊಡುವಂತ ಐತಿಹಾಸಿಕ ನಿರ್ಣಯಕ್ಕೆ ನಮ್ಮ ಅಣ್ಣಾ ಸಾಹೇಬ್ ಜೊಲ್ಲೆವರೆಗೂ ಅಲ್ಲಿ ಓಟ್ ಹಾಕ್ಲಿಕ್ಕೆ ನೀವು ಕೊಟ್ಟು ಕಳಿಸಿದ್ರಿ, ಅವ್ರು ಓಟ್ ಹಾಕಿ ಬಂದ್ರು.
ಯಾಕ್ರಿ ನಮ್ಮ ಹಿಂದೂಗಳಿಗಲ್ಲಿ ಅನ್ಯಾಯ ಆದಾಗ 26-27% ಪಾಕಿಸ್ತಾನದ ಇದ್ದಂತ ಹಿಂದೂಗಳ ಸಂಖ್ಯೆ ಕೆಟ್ಟೈತಿ, 2.5 ಬಂದದ. ಎಲ್ಲ ಕನ್ವರ್ಟ್. ಜಮ್ಮು ಕಾಶ್ಮೀರ್ನ ಮೀಸಲಾತಿರ್ಲಿಲ್ಲ 370. ಇವ್ರೇನು ಹೇಳ್ತಾರಲ್ಲ, ನಾವು ಬಂದ್ರೆ ಸಂವಿಧಾನ ಬದಲಾವಣೆ ಮಾಡ್ತೇವೆ ಅಂತ ಹೇಳಿ. ಅಂಬೇಡ್ಕರ್ ಅವರ ಕನಸು ನಾವು ಮಾಡೈತಿ. ಯಾಕೆ ಬರ್ತೀವಿ ಹೇಳ್ತಾ ಇದ್ದಾರೆ ಅಂದ್ರೆ, ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಗ್ರಾಮ ಪಂಚಾಯತಿ MLA MP ಎಲ್ಲಾದ್ರಾಗೂ ಮೀಸಲಾತಿ ಸಿಕ್ತು. SC/STಗೆ 370 ತಗೊಳ್ಳೋದು ಬರೀ ಅವರೇ ಎಲ್ಲ ಆ ಕಂಪ್ನಿನೇ. ಮತ್ತೆ ನಾವು ಓಟ್ ಹಾಕ್ತಾ ಬರ್ತೀವಿ ಕೊಡ್ಸೋಣ ಕಷ್ಟಾಗಿ ನಮ್ಮ ಮಂದಿ ಕೂಡ ಇದ್ದು ಬಿಡ್ರಿ. ನಮ್ಮ ಮಂದಿನ ಓಟ್ ಹಾಕೋರು ಏನೇ ಬೈಲಿ ಬೇಡ ಹೊಡಿ. ಒಟ್ಟೆ ಓಟ್ ಕೊಡೋದು ನೀವು ಬರಬೇಡ ಅಂತ ಹೇಳ್ತಾರ. ನಮ್ಮವ್ರಿಗೆ ಸ್ವಲ್ಪ ಆಸೆ ಇರ್ತೈತೆ. ಇಲ್ರಿ ನಮ್ಮ ಅಣ್ಣತಂಬ್ರಿದ್ದಂಗದ ಓಟ್ ಬಂದ್ರೆ ಅಣ್ತಂಬ್ರಿಲ್ಲ ಯಾರಿಲ್ಲ. ಇದು ಅಂಬೇಡ್ಕರ್ ಅವ್ರು ಹೇಳ್ತಾರ, ಪಾರ್ಟಿಷನ್ ಆಫ್ ಪಾಕಿಸ್ತಾನ ಪುಸ್ತಕ ಅವ್ರು ಹೇಳಿದ್ದು. ಅವ್ರನ್ನ ಇಸ್ಲಾಮದವ್ರು ಕರೀತಾರೆ, ನೀವು ಇಸ್ಲಾಂ ಧರ್ಮಕ್ಕೆ ಬರೆಯುತ್ತೇಳಿ. ಕ್ರಿಶ್ಚಿಯನ್ ಕರೀತಾರೆ, ನೀವು ಕ್ರಿಶ್ಚಿಯನ್ ಧರ್ಮಕ್ಕೆ ಬರೆಯುತ್ತೇಳಿ. ಸಿಖ್ ಧರ್ಮದವ್ರು ಕರೀತಾರೆ, ಸಿಖ್ ಧರ್ಮಕ್ಕೆ ಬರೆಯುತ್ತಾರೆ. ಬೌದ್ಧ ಧರ್ಮದವ್ರು ಹೇಳ್ತಾರೆ. ಅದನ್ನೆಲ್ಲ ಅಧ್ಯಯನ ಮಾಡ್ತಾರೆ. 8 ವರ್ಷ ಅಧ್ಯಯನ ಮಾಡ್ತಾರೆ. ಅಂಬೇಡ್ಕರ್ ಅವರು 10 ವರ್ಷ ಮಾಡಿ ಕೊನೆಗೆ ಬಂದು ಏನ್ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಇಸ್ಲಾಂ ಮತಕ್ಕೆ ನಾನು ಸೇರಿದ್ರೆ ಅಥವಾ ಕ್ರಿಶ್ಚಿಯನ್ ಮತಕ್ಕೆ ಸೇರಿದ್ರೆ ನಾನು ಸೇರಿದ್ರೆ ಭಾರತ ರಾಷ್ಟ್ರಾಂತರ ಆಗ್ತದೆ, ಇಲ್ಲಿ ಎಂದೂ ಶಾಂತಿ ಇರುವುದಿಲ್ಲ. ಅದಕ್ಕೆ ನಾನು ಬೌದ್ಧ ಧರ್ಮ ಭಾರತೀಯ ಸಂಸ್ಕೃತಿ ಒಂದು ಭಾಗ ಅಂತೇಳಿ ಒಂದು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಿರುತ್ತೆ ಬಾಬಾ ಸಾಹೇಬ್ರ ನಿರ್ಣಯ ಮಾಡ್ತಾರೆ. ಇವತ್ತು ಬಂಧುಗಳೇ 370 ತೆಗೆದ್ರ ನಾವೇನ್ ಹೇಳ್ತಿದ್ದೀವಿ, ಜಬ್ ತಕ್ ಸೂರಜ್ ಚಾಂದ್ ರೇಗಾ ಕಾಶ್ಮೀರ್ ಹಿಂದೂಸ್ತಾನ್ ರೇಗಾ. ಸಣ್ಣ ಹುಡುಗರು ನಾವೆಲ್ಲ ಘೋಷಣೆ ಕೊಟ್ಕೊತು ಕಾಶ್ಮೀರ್ಗೆ ಹೋಗಿದ್ವಿ. ಡಾಕ್ಟರ್ ಮುರಳಿ ಮನೋಹರ್ ಜೋಶಿ ಅವರು, ನರೇಂದ್ರ ಮೋದಿ ಅವರು, ಮುರಳಿ ಮನೋಹರ್ ಜೋಶಿ ಅವರು ವಾಹನದ ಸಾರಥಿ ಇದ್ರು. ನಾವೆಲ್ಲ ಜಮ್ಮು ಕಾಶ್ಮೀರ್ನಾಗ ಹೋದಾಗ ನರೇಂದ್ರ ಮೋದಿ ಅವರು ಮುರಳಿ ಮನೋಹರ್ ಸಾರಥಿಯಾಗಿ ಬಂದಿದ್ರು. ಆ ಪುಣ್ಯಾತ್ಮ ನರೇಂದ್ರ ಮೋದಿ ನಮ್ಮ ದೇಶಕ್ಕೆ ಒಂದು ಪವಾಡ ಪುರುಷ ಅಂತ ಹೇಳಿ ನಾ ಹೇಳಕ್ ಬಯಸ್ತಾ ಇದ್ದೇನೆ. 500 ವರ್ಷದ ಹೋರಾಟ. ಋಷಿ ಮಣಿಗಳು ಗುಂಡಾಕಿದ್ರು, ಉಪವಾಸ ಸತ್ಯಾಗ್ರಹ ಮಾಡಿ ಅಲ್ಲೇ ಅವರು ಎಷ್ಟೋ ಜೀವ ಬಿಟ್ರು. ಕಾರ ಸೇವಕರು ಲಕ್ಷಾಂತರ ಕಾರ್ಯಕರ್ತರ ಗೋಲಿಬಾರ್ ಆಯ್ತು. ಗೋಧ್ರಾದಲ್ಲಿ ಜೀವಂತವಾಗಿ ರೈಲ್ವೆ ಡಬ್ಬಿಯಲ್ಲಿ ಗೋಧ್ರಾ ಏನು ಅಯೋಧ್ಯೆಗೆ ಹೋಗಿ ಬಂದಂತ ಕಾರ್ಯಸೇವಕರನ್ನು ಸುಟ್ರು. ಇಷ್ಟೆಲ್ಲಾ ಘಟನೆಗಳು 500 ವರ್ಷದಿಂದ ನಡೆದ ಮೇಲೆ ಮನೆ ಲಾಲ್ ಕೃಷ್ಣ ಅದ್ವಾನಿ ಅವರು ಈ ದೇಶದಲ್ಲಿ ಮೊದಲು ಹೋರಾಟ ರಥಯಾತ್ರೆಯನ್ನು ಪ್ರಾರಂಭ ಮಾಡಿ ಕೋಟ್ಯಾಂತರ ಕಿಲೋಮೀಟರ್ ಅಡ್ಡಾಡಿದಂತ ಲಾಲ್ ಕೃಷ್ಣ ಅದ್ವಾನಿ ಅವರು ಮೊನ್ನೆ ಒಂದು ಅದ್ಭುತ ಮಾತು ಹೇಳೋದು. ಏನ್ ಹೇಳಿದ್ರು ಗೊತ್ತಾ, ನರೇಂದ್ರ ಮೋದಿಯವರ ಕೈಯಾಗ ರಾಮ ಪ್ರತಿಷ್ಠಾಪನೆ ಆಗ್ಬೇಕಂತೇಳಿ ಆ ಭಗವಂತ ರಾಮನ ಒಂದು ಇಚ್ಛೆ ಇತ್ತು. ಅದಕ್ಕೆ ನರೇಂದ್ರ ಮೋದಿಯವರ ಅವರ ನೇತೃತ್ವದಲ್ಲಿ ಅವರ ಕೈಗೂಡದಿಂದ ಇವತ್ತು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆದ್ರ ಇಡೀ ದೇಶದಲ್ಲಿ ನಾವ್ಯಾರು ಪಟ್ಟಿ ಕೊಟ್ಟಲ್ಲ, ಯಾವ MLAಗಳು MP ಗಳು. ಹಳ್ಳಿಯಾಗ ಅಲ್ಲಿಯವರೇ ಜನ ರಾಮನ ಕಟೌಟ್ ಮಾಡಿ ಪ್ರತಿಯೊಂದು ಊರಾಗ ರಾಮನ ಭಜನೆ. ಎಷ್ಟು ವರ್ಷಗಳ ಎಷ್ಟು ಮಂದಿ ಕಣ್ಣ ನೀರು ಹೋಗ್ಯಾವ. ನಾವೆಲ್ಲ ಟಿವಿ ಒಳಗೆ ನೋಡಿದ್ರೆ ನಾವು ಇಲ್ಲೇ ಕೂತು ಟಿವಿ ಒಳಗೆ ನೋಡಿದ್ರೆ ನಮ್ ಕಣ್ಣ ನೀರು ತಾನೇ ಹೋಗ್ತಿತ್ತು. ಯಾವಾಗ ಅಯೋಧ್ಯೆ ರಾಮ ಮಂದಿರ ವಿಚಾರ ಬರ್ತದೆ ನಮ್ ಕಣ್ಣ ತಾನೇ ಎಮೋಷನಲ್ ಆಗಿ ನೀರು ಹೋಗ್ತಾವ. ಎಷ್ಟು ಸಂಬಂಧ ಐತೆ ರಾಮಂದು. ರಾಮ ಒಂದು ಜಾತಿಗೆ ಸೀಮಿತ ಇಲ್ಲ. ರಾಮ ಈ ದೇಶದಲ್ಲಿ ನೋಡಿ, ಅಂಬೇಡ್ಕರ್ ತಂದಿನ ಹೆಸರು ರಾಮ, ನಮ್ಮ ಅಪ್ಪನ ಹೆಸರು ರಾಮ, ನನ್ನ ಮಗನ ಹೆಸರು ರಾಮ. ರಾಮ ಬ್ರಾಹ್ಮಣ ತರ, ರಾಮ ಬ್ರಾಹ್ಮಣ ಅಲ್ಲ, ರಾಮ ಕ್ಷತ್ರಿಯ. ಅದನ್ನ ಬರೆದವರು ಮಹರ್ಷಿ ವಾಲ್ಮೀಕಿ. ಕೃಷ್ಣ ಯಾರು? ಗೊಲ್ಲ, ಯಾದವ. ಅದನ್ನ ಬರೆದವರು ಯಾರು? ವೇದವ್ಯಾಸರು. ಈ ರೀತಿ ಇಲ್ಲಿ ಬ್ರಾಹ್ಮಣ ದಲಿತ ಯಾವುದೂ ಬರೋದಿಲ್ಲ.
ದೇವರು ಎಂದೂ ಮೊನ್ನೆ ಹೋಗಿದ್ದೆ ನಾ ಉಡುಪಿಗೆ ನಾಮಪತ್ರಕ್ಕೆ. ಆ ಉಡುಪಿ ಕೃಷ್ಣನ ದರ್ಶನ ಕರ್ಕೊಂಡು ಹೋದ್ರು. ಕೃಷ್ಣ ಹಿಂಗಿತ್ತು ಹಳ್ಳಿಗೆ ಕಂಡಿತ್ತಾನ. ಯಾರು ಬ್ರಾಹ್ಮಣ ಸಲ ಇರ್ತಾನ. ಸಂತ ಕನಕದಾಸರ ಭಕ್ತಿಗೆ ಒಬ್ಬ ಹಾಲ ಮತದ ಒಬ್ಬ ಕನಕದಾಸನ ಸಲುವಾಗಿ ಅಂದ್ರ ನಮ್ಮ ದೇವರೊಳಗೆ ಜಾತಿ ಇಲ್ಲ ಬಂಧುಗಳೇ, ನಮ್ಮನ್ನೆಲ್ಲ ಹೊಡಿಬೇಕಂತಾರೆ ಇವತ್ತು ಜಾತಿ ಜಾತಿ ಜಾತಿ. ನಾವು ಈಗ ಜಾತಿ ಮ್ಯಾಗ ಊಟ ಹಾಕುವಂತ ಚುನಾವಣೆ ಅಲ್ಲ. ರಾಮ ಮಂದಿರ, ಕಾಶಿ ಏನಾಯ್ತು ವಿಶ್ವನಾಥ ಮಂದಿರ, ಮಥುರಾ ಕೃಷ್ಣ, ಈಗ ಒಂದೊಂದೇ ಗುಡಿಗಳಿಗೆಲ್ಲ ಹೊರಗೆ ಬೀಳಕತ್ತದ. ಯಾವ ಕಾಶಿ ವಿಶ್ವನಾಥನ ಒರಿಜಿನಲ್ ಏನ ಲಿಂಗ ಇದೆ, ಔರಂಗಜೇಬ ಏನ ನಾಶ ಮಾಡದ ದೇವಸ್ಥಾನ ಇವತ್ತೆಲ್ಲ ಏನ್ ಮಾಡ್ತಿದ್ರು ಗೊತ್ತೈತ ಲಿಂಗದ ಮೇಲೆ. ಇವ್ರು ನಮಾಜ್ ಮಾಡೋಕ್ಕಿಂತ ಮೊದಲು ಕಾಲು ತೊಳ್ಕೊಂಡು ಹೋಗ್ತಾರೆ, ಉಗುಳ್ತಾರೆ. ಅದೇನ್ ಮನೆ ಸಿಕ್ಕೈತಲ್ಲ, ಇನ್ನು ಬಹಳ ದಿವಸ ಹೋಗುದಿಲ್ಲ, ಅದನ್ನು ನಾವು ಕೈ ತಗೋತೀವಿ. ಮಥುರಾ ಕೃಷ್ಣ ಹೊಟ್ಟೆನ ಆ ಜಾಗನೂ ತಗೋತೀವಿ. ಎಲ್ಲೆಲ್ಲಿ ನಮ್ಮ ದೇವಸ್ಥಾನ ಹೊಡೆದು ಹಾಕ್ಯಾರಲ್ಲ ಅವೆಲ್ಲಾ ಕಬ್ಜಾ ತಗೋದು ಮುಂದಿನ 5 ವರ್ಷನಾಗ ಅದೇ ಇದೇ ಮಾಡ್ತೀವತ್ತಲ್ಲ. ಇವತ್ತು ಭಾರತದಲ್ಲಿ ಎಷ್ಟು ಕೆಲಸ ಮಾಡಿದೆ. ಇವತ್ತು ಭಾರತದಲ್ಲಿ ನಮ್ಮ ಅನೇಕ ಐತಿಹಾಸಿಕ ನಿರ್ಣಯಗಳನ್ನು ಮಾಡಬಹುದು. ಮೊದಲು ಎಷ್ಟು ವಿಮಾನ ನಿಲ್ದಾಣ ಇದ್ದು, ಮೊದಲು ಎಷ್ಟು ರೈಲ್ವೆಗಳಿದ್ದು, ಇವೆಲ್ಲ ಅಂಕಿ ಸಂಖ್ಯೆ ನಾನು ಹೇಳ್ಕೊತ ಹೋದ್ರೆ ಬಾಳ ಇದೆ. ಇವತ್ತಿನ ಕಾಲದಲ್ಲಿ ಹೇಳ್ತಾರೆ ಏನೂ ಮಾಡಿಲ್ಲ, ನರೇಂದ್ರ ಮೋದಿ ಏನೂ ಮಾಡಿಲ್ಲ ಕರ್ನಾಟಕಕ್ಕೆ, ಇವರು ಏನೂ ಕೊಟ್ಟಿಲ್ಲ ಅಂತ ಓದಿರ್ತಾರೆ. ನನ್ನದೇ ನನ್ನ ಕರ ನನ್ನ ಹಕ್ಕು. ನಮ್ಮ ವಿಧಾನಸಭೆದಾಗ ಕೇಳಿದೆ, ನನ್ನ ದೇವರು ನನ್ನ ಕೊಡುವಂತ ಕಾಣಿಕೆ ನನ್ನ ಹಕ್ಕು. ನಾನು ಗುಡಿಗೆ ನಾ ಕೊಡ್ತೀನಿ, ನನಗೆ ಖರ್ಚು ಮಾಡ್ರೋ. ಒಯ್ದು ನೀವು ಒಗ್ಗಪ್ಪಕ್ಕೆ 100 ಕೋಟಿ ಕಂಪೌಂಡ್ ಕಟ್ಲಕ್ ಕೊಡ್ತೀವಿ. ಯಾರಪ್ಪನ ಕೊಡ್ತೀಯಪ್ಪ? ಸಿದ್ದರಾಮಯ್ಯ ನಿಮ್ಮ ಅಪ್ಪನ ಕೊಡ್ತೀವಿ. ನಮ್ಮದು ಗುಡಿ ಗುಂಡಾದ್ರು ಬಂದ್ರೆ ರೊಕ್ಕ ಕೊಡು, ಬೀರಪ್ಪನ ಗುಡಿಗೆ 100 ಕೋಟಿ ಕೊಡು, ನಮ್ದೇನು ತಯಾರೇ. ಇವ್ರಿಗೆ 10 ಜಾತ್ಯಾತೀತರಾಗ್ಯಾರಂದ್ರ ನಮ್ಮ ಹಾಲ ಮತ್ತು ಸಮಾಜದ ಪೇಟ ಸುತ್ತಿದ್ರೆ ತೋಗಿ ಹೋಗಿತಾನ. ಕುಂಕುಮ ಭಂಡಾರ ಹಚ್ಚುವುದಿಲ್ಲ, ಅಲ್ಲೇ ಅವ್ರು ಕೊಟ್ಟು ಹಾಕಿದ್ರಂದ್ರ ಹಿಂಗ 60 ಟನ್ ಡ್ರೆಸ್ ಹಾಕೊಂಡು ನಿಂದಿರ್ತಾರೆ ಅವ್ರು. ಈ ರೀತಿ ನಮ್ಮ ದೇಶದಲ್ಲಿ ಬಂಧುಗಳೇ ಎಲ್ಲರೂ ಹೇಳಿರ್ತಾರೆ, ನಮ್ಮ ಸರ್ಕಾರ ಬಂದ್ಮೇಲೆ ನಾವು ಏನ್ ಮಾಡೀವಿ. ಇವ್ರೇನು ಮೊನ್ನೆ ಚುನಾವಣೆ ಪ್ರಣಾಳಿಕೆ ಮಾಡ್ಯಾರ, ಕಾಂಗ್ರೆಸ್ ನೋಡಿರಿ ನೀವು. ಅದನ್ನ ನೀವೆಲ್ಲರೂ ಓದ್ರಿ. ಕಾಂಗ್ರೆಸ್ನವ್ರು ಏನು ಪ್ರಣಾಳಿಕೆ ಕೊಟ್ಟಾರಂದ್ರ, ನಮ್ಮ ಸರ್ಕಾರ ಬಂದ್ರೆ ಪೊಲೀಸ್ ಎನ್ಕೌಂಟರ್ ಬಂದ್ ಮಾಡ್ತೀವಿ, ಬೇಕಾದಷ್ಟು ಹಿಂದೂಗಳ ಮನ್ಯಾಗ ಹೊಡೆದ್ರು, ಗುಡಿ ಗುಂಡಾರ ಕೆಡುದ್ರು, ಇನ್ ಮ್ಯಾಗ ಎನ್ಕೌಂಟರ್ ಮಾಡೋದಿಲ್ಲ. ಅವ್ರದ್ದು ಪ್ರಣಾಳಿಕೆ. ಅಗ್ನಿಪತ್ ರದ್ದು ಮಾಡ್ತೀವಿ. ಇವತ್ತು ನರೇಂದ್ರ ಮೋದಿ ಅವರು ಅಗ್ನಿಪತ್ ತಗೊಂಡ್ ಬಂದಾರ. ಎಲ್ಲಾ ಹಳ್ಳಿಯಾಗಿನ ಯುವಕರಿಗೆ 4 ವರ್ಷ ಅಂದ್ರಿ, 4 ವರ್ಷ ನೀವು ಮಿಲಿಟರಿ ಒಳಗ ಮುಂದುವರಿದ್ರ ಮುಂದುವರಿಬಹುದು. ಇಲ್ಲಾಂದ್ರೆ ನಿಮ್ಗ ಕನಿಷ್ಠ 25 ಲಕ್ಷ ರೂಪಾಯಿನೋ 25 ಲಕ್ಷ ರೂಪಾಯಿ ಬರ್ತದಲ್ರಿ. ಏನೋ ದೇಶದ ಸಲುವಾಗಿ ಹುತಾತ್ಮ ಆದ್ರೆ 50 ಲಕ್ಷ ರೂಪಾಯಿನೂ ಕೊಡ್ತಾರೆ. ಮುಂದ ಆ ಸೈನಿಕ ನಮ್ಮ ಹಳ್ಳಿಗೆ ಬಂದಂದ್ರ ನಮ್ಮ ಊರಿಗೆ ಒಂದು 20 ಮಂದಿನ ತಯಾರು ಮಾಡಿಕೊಟ್ಟಂಗ ನರೇಂದ್ರ ಮೋದಿ ಅವರು. ಇನ್ನು ಬೇಕಾಗ್ತಿಲ್ಲ. ನೀವು ಹಳ್ಳಿಯಾಗಿನವ್ರು ಏನು ಈಗಲ್ರಿ, ಅವ್ರ ನಮ್ಮ ಮಾಡ್ತಾ ಬರಂಗ ಅದಾರ. ನಾಳೆ ಅವ್ರು 50% ಆದ್ರೆ ನಿಮ್ಗೇನು ಹಳ್ಳಿ ವಾಚ್ ಹೊಡಿತಾರೆ, ಜದ್ದುತ್ತಾರೆ. ನೀವೆಲ್ಲ ಹೋಗಿ ಹಳ್ಳಿ ಕಿಸೋದು ಭಯ್ಯ ಅನ್ಕೊಳ್ಳಿ. ಅಮ್ಮ ಬಾಂಬಾ ಭಯ್ಯ. ನನ್ನ ಅನುಭವ ನಿಮ್ಗೆ ಆಗಿಲ್ಲ. ಯಾಕಂದ್ರೆ ಬಿಜಾಪುರ್ನಾಗ 2,80,000 1,30,000 ಅವ್ರೇ ಅದಾರ ಓಟ. ನಮ್ಮ 1,70,000 ಅದಾರ. ನಾ ಹೆಂಗ ಆರ್ಸ್ ಬರ್ತಿರ್ಬೇಕು. ನಮ್ಮ ಮಹೇಶ್ ಕುಂಟಳಿ ನನಗೆ ಹೇಳ್ತಿದ್ರು ಕಿವ್ಯಾಗ, ನಮ್ಗೆ ಹಾಕೋದು ಅದಾರ ಅವ್ರು, ಬೈಬೇಡ್ರಿ ಅವ್ರಿಗೆ. ಆಯ್ತಪ್ಪ ಬಿಡು, ಆ ತಿಂಡಿಗೊಂದು ಮಾಫಿ ಮಾಡೋದು ಕಿರಿಕಿರಿ.
ಅವ ಮಾತಾಡಿರೋ ಅವ್ರದ್ದು ಗ್ಯಾಸ್ ಇಲೆಕ್ಷನ್ ಬಂದಾಗ ಗ್ಯಾಸ್ ಅಂದಿದ್ದಕ್ಕೂ ಅವ್ರದ್ದು ತಕರಾರ. ನಾನು ಹಂಗ ಮಾತಾಡಿದ್ರೆ ಆ ಗಿರಿಯಕ್ಕೆ ಅವತ್ತು ಕಡೆಕಾಗಿ ಹೋಗ್ತಿದ್ವಿ. ತಿಳ್ಕೊಂಡ್ರೆ ಏನ್ ಜೋರಿತ್ತವು. ಹೊಟ್ಟ ಕುದುರೆಯನ್ನು ಏರಡಮ ಹೊಟ್ಟ ಕುದುರೆಯನ್ನು ಏರದವನು ವೀರನೂ ಅಲ್ಲ, ಸೂರ್ಯನೂ ಅಲ್ಲ. ನಾ ಹೇಳದ ಹೌದು, ನಮ್ಮ ವಯಸ್ಸು ಕುಂಟ್ಕೊಳ್ಳಿ ಸಂಭಾಯ್ತ ಬೆಳೆಸ ಗೊತ್ತೈತಿ. ನಾ ಹೆಂಗ ತಂದಿನ 1,000 ಕೋಟಿ ರೂಪಾಯಿ ನನ್ನ ಮತಕ್ಷೇತ್ರಕ್ಕ, ನೀ ಹೆಂಗ ತಂದಿ ನನಗೆ ಗುರ್ತೈತ್ರಿ ಅಕ್ಕವ್ರ. ಎಂದ ದಿವಸ ಬಂದು ಹೇಳಿದ್ರಿ ಏನೋ ಅದಕ್ಕೆ ಹೋಗ್ಬೇಕಂತ. ಮರುದಿವ್ಸ ಮುಂಜಾನೆ ಅವ್ರ ಮನೆ ಮುಂದೆ ಅಲ್ಲಿ ಈ ಕಡೆ ರೆಡ್ಡಿ ಎಲ್ಲ ಹೋಗಿದ್ದೆ. ನಾನು ಮುಂಜಾನೆ ಹಿಂಗ ಬರ್ಲಾಕತ್ತಿದ್ದೆ. ಅವ್ರು ಹೊರ ಬಂದಿಟ್ಟಿದ್ರು. ಸರ್ ನೀವು ಹೇಳೋದು ಕರೆಕ್ಟ್ ಐತೆ ಅಂತ ಹೊಡಿಲಿ ಬಂಧುಗಳೇ. ಇವತ್ತ ನೋಡ್ರಿ ಚುನಾವಣೆ ಹೆಂಗೈತಿ. ಈಗ ನಾವು ಏನ್ ನಿಂದಿರ್ಬೇಕು ಹೇಳ್ರಿ. ಎಲ್ಲ ಸತೀಶ್ ಜಾರಕಿಹೊಳಿ ಮನೆ ಕೊಟ್ಟ ನಾವು ನಿಂದಿರುದಿಲ್ಲ. ಉಳಿಕಿದಾರ ಕುರುಬರು, ಲಿಂಗಾಯತರು ಎಲ್ಲ ಉಳಿಕೆ ಸಮಾಜಗಳು ಅಲ್ಲ. ಎಲ್ಲ ಇದೆ ಉಪ್ಪಾಡು ಎಲ್ಲ ಜಾತಿಯವ್ರು ಎಲ್ಲಂದ್ರು ಎಲ್ಲ ಅವ್ರ ಮನೆ ಮಗನಿತ್ತು, ಮಗನಿತ್ತು, ತಾಳನಿತ್ತು, ತಮ್ಮ ನಮ್ದೇ ಕೆಲಸ ಐತಪ್ಪ. ನಾವು ಮಾಡಿದ್ರೆ ಬೆಳಗಾವಣೆ ಕಪ್ಪೆ ಆದ್ಮ್ಯಾಗ ಅಲ್ಲಿಂದಾನೆ ಐತಿ. ಗಂಟೆ ಹೊಡೆದುಕೊಂಡ್ರಿ ಎಲ್ಲ ಸಾಕಾರ ಮನೆ ಮುಂದೆ ಹೋಗಿ ಗಂಟೆ ಹೊಡಿದ್ರು. ಹೋಗಿ ಕಾಲು ಮುಗಿದ್ರು. ನಾ ಇದ್ರಾಗ ಹೇಳ್ದೆ, ಇದು ಯಾವ ಊರಾಗ ನಮ್ಮ ಎರಡನೇ ಕಡೆಯವ್ರ ಊರ ಗೊತ್ತಾಗ್ನ ಕಲ್ವಾಡ ನಿನ್ ಮ್ಯಾಗ ಯಾರಿಗೂ ಕಾಲು ಎದಕ್ ಮುಗಿತು. ರಾಜಕಾರಣಿಗಳು ಕಾಲು ಕಲಿಸಿಲ್ಲ. ನರೇಂದ್ರ ಮೋದಿ ಕಾಲು ಮುಗಿಬೇಡತ್ತಾರ. ಅಂತ ಶ್ರೇಷ್ಠ ವ್ಯಕ್ತಿ ನೀವು ಹೋಗಿ ಉದ್ದ ಕುಳಿತು ಸಾವುಕಾರ ಅವರು ಬಿಡ್ರಿ. ಅವ್ರ ಮರಿ ಮೊಮ್ಮಕ್ಳು ಕೊಟ್ಲಾಗಿದ್ರು ಅವಕ್ಕೂ ಕಾಲು ಅಷ್ಟು ಸಾಧ್ಮಾನ ಇಲ್ಲ ನಿಮಗ. ನೀವು ಹೊಲಕ್ಕ ಬೆಳಿದ್ರೆ ನಾವು ಹೊಲಕ್ಕ ಬೆಳೆದ ನಾವು ಸ್ವಾಭಿಮಾನದಿಂದ ಬದುಕಬೇಕಾಗೈತಿ. ಯಾರು ಕೊಟ್ಟು ಯಾವ ರಾಜಕಾರಣಿಗಳು ಕೊಟ್ಟ ನಮಗ ಎಲೆಕ್ಷನ್ 1,000 ರೂಪಾಯಿ 2,000 ರೂಪಾಯಿ 1,000 ರೂಪಾಯಿ ಮ್ಯಾಗನೆ 5 ವರ್ಷ ಆಗ್ತೈತೆ. ನಿಮ್ಮ ಮನೆ ಭಾಳ ಚಲೋ 15 ಹೋಗ್ತಂದ್ರೆ ಅದು 10,000 ರೂಪಾಯಿ ಕೊಟ್ಟು ಅನಿಸ್ತದೆ. ಎಷ್ಟು ದಿವಸ ಬರ್ತೈತಪ್ಪ ನಿಮಗ. ಅದೇ ಡಾಬಾದಾಗ ಹೋಗಿ ತಿಂದು ಮರುದಿವ್ಸ ಡ್ರೈನೇಜ್ನ ಹೋಗ್ಬಿಡ್ತೈತೆ ಹೋಗೋದ. ಮತ್ತ ಅವ್ರ ಮನೆ ಮುಂದೆ ಸಾಕಾರ ಮನೆ ಮುಂದೆ ಹೋಗಿ ನಿಂದ್ರು ಅವಲ್ಲೇ ಕನ್ನಡಾಗ ನೋಡ್ತಾರೆ. ನಿಮ್ಮನ್ನ ಒಂದ್ 2 ಮುಂದ ನೋಡು, ಒಂದ್ 2,000 ಕೊಟ್ಟು ಕಳ್ಸಕ್ಕ ಗೌರವದಿಂದ ನಾವು ಬಿಜಾಪುರನಾಗ ನಾವು ಬೇಕಾದ ಎಲ್ಲಾ ಕಡೆ ರೊಕ್ಕ ಬಂದ. ಈ ಸಲ ಕೆಡಲಕ್ಕೆ ಸಲ ಇವ್ ಕೆಡವೇ ಬಿಡಕ್ಕೆ. ಯಾಕಂದ್ರೆ ಮುಂದೆ ಮುಖ್ಯಮಂತ್ರಿ ಆಗೋರು ತಯಾರಾಗ ನಮ್ಮಲ್ಲಿ. ಈ ಸಲ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರ ಬಂದ್ರೆ ನಾನೇ ಮುಖ್ಯಮಂತ್ರಿ ಆಗೋದು. ನಾವು ನಿಮ್ಮ ಮನೆ ತಾಯಿಲ್ಲ, ನಿಮ್ಗೆ ಅಪ್ಪ ಸಿಪ್ಪತ್ತಂದು ಕಾಲು ಮುಗಿ ಮಗನ ಅಲ್ಲ. ಯಾಕೆ ನಾವು ಆಗ್ಬಾರ್ದಲ್ಲ. ಏನ್ ಕಡಿಮೆ ತಾನು ಒಪ್ಪತ್ತು ಜೊತೆ ಮಾಡಿ ನಿಮ್ಮ ಮನೆ ತಲೆಗೋಲ್ಸೋ ಗೆಳಕ್ಕೆ ನಾವು ಅಲ್ಲ. ದೇವ್ರು ನಮ್ಗೆ ಕೊಟ್ಟಾನ, ನಮ್ಗೆಲ್ಲ ಐತಿ. ಭವಿಷ್ಯದಾಗ ಈ ದೇಶ ಉಳಿಲಾಕ ನಾವು ಚುನಾವಣೆ ಮಾಡಬೇಕಾಗಿತ್ತು. ದೇಶ ಉಳಿದ್ರೆ ನಾವು ಉಳಿತೀವಿ. ದೇಶ ಉಳಿಲಿಲ್ಲ, ನಮ್ಮ ಧರ್ಮನೇ ಉಳಿಲಿಲ್ಲ ಅಂದ್ರೆ ನಾವು ಬರೀ ಜಾತಿ ಮಾಡ್ಕೊಂಡು ಏನೋ ಇಲೆಕ್ಷನ್ 1,000 2,000 ಕೊಡ್ತಾರೆ. ಬಿಟ್ಟು ಏನು ನಿಮ್ಮದೇ ಹೊಡೆದಾರೆ ನಿಮಗೆ ಕೊಡ್ತಾರೆ. ನಿಮ್ಮದೇ ಒಂದ್ ಟ್ರಕ್ 1 ಟನ್ನಿಗೆ 2 ಟನ್ ಹೊಡೆದಿರ್ತಾರೆ. ಒಂದು ರೋಡ್ ನೀನ್ ಹೆಂಗ್ ಹೊಡೆದಿಲ್ಲ ಒಂದು ಟನ್ ಕೊಡ್ತಾರ. ವರ್ಷ ಟನ್ ಹೊಡೆದಿರ್ತಾರೆ. ಹಂಗೇನು 5 ವರ್ಷಕ್ಕೆ ಒಂದು 3 ಟನ್ ಕಾಬ್ ಹಾಕಿದ್ರೆ 5 ಟನ್ ಕಡೆ ಹೊಡೆದಿರ್ತಾರಲ್ರಿ. ಯಾಕೆ ನಾನು ಫ್ಯಾಕ್ಟ್ರಿ ಮಾಡಿ ನಾನು ನೋಡಿಲ್ಲ. ಅವ ನಮ್ಮವ್ಯಾಗನೊಬ್ಬ ಸಕ್ರಿ ಮಂತ್ರಿ ಏನ್ ಹೇಳ್ಬಿಡ್ತ ನಾ ಬೆಳಗಾವದಾಗ ರೈತರು ಬರಗಾಲ ಬರಲಿ ಅಂತ ಬಯಸ್ತಾರ. 5 ಲಕ್ಷ ರೂಪಾಯಿ ಸಲುವಾಗಿ ಆತ್ಮಹತ್ಯೆ ಮಾಡ್ಕೊತ. ಮನೆ ವಿಧಾನಸಭೆ ಜಗಳ ಆಯ್ತು. ಅವನೇ ನಾನು ಹಂಗೆಲ್ಲ ಅಂದ್ರೆ ಹೇಳು ನಿನ್ ಮ್ಯಾಗ ಕೇಸ್ ಹಾಕೋ 100 ಅದಾವ. ಅದ್ರ ಇನ್ನೊಂದು 100 ಎಲ್ಲಾ ಸಕ್ಕರೆ ಕಾರ್ಖಾನೆ ಮುಂದೆ ಒಂದು ಕಾಟ ಮಾಡ್ತೀನಿ ಅಂತ ಹೇಳಿದ್ದ.
ರೈತರಿಗೆ ನ್ಯಾಯ ಕೊಡ್ತೀನಿ ಅಂತ ಹೇಳಿ. ಈಗ ಎಲ್ಲಾ ಟ್ರ್ಯಾಕ್ಟರ್ ಏನ್ ಹೇಳ್ಯಾರ ಗೊತ್ತೇನು, ನನ್ನ ಮಗಳು ಇರ್ತಾಳ, ಎಲ್ಲಾರು 50-50 ಲಕ್ಷ ರೂಪಾಯಿ ಕೊಟ್ರೆ ಕಾಟ ಹಾಕುದಿಲ್ಲ, ಕೊನೆ ನಾನು ಕಾಟ ಹಾಕ್ತೀನಂತ. ನನಗೊಬ್ರು ಫೋನ್ ಮಾಡಿದ್ರು, ಈ ಸಕ್ಕರೆ ಕಾರ್ಖಾನೆಗೆ ಒಬ್ರು ಹಿಡಿದು ಇರ್ತಾರ ರೊಕ್ಕ ಕಲೆಕ್ಷನ್ ಮಾಡ್ಕೊಡೋರು, ಶಿವಾನಂದ ಪಾಟೀಲ್ ಸಾಹೇಬ್ ಹೇಳ್ಯಾರಿ, ಮತ್ತು ಮ್ಯಾಕೆ ಹೊಡಿತೀನಿ ನಾ ಕಾಟೇನು ಹೊಡಿದಿಲ್ಲ, ಬೇಕಾದಂಗೆ ಕಾಟ ಹಾಕಿ ಮಗ ಹತ್ತು ಹಾಕಲಿ, ನನ್ನ ಫ್ಯಾಕ್ಟ್ರಿ ಮುಂದೇನ ಬರೋದು ನೋಡ್ರಿ. ನಿಮ್ ರೊಕ್ಕನ ತಗೊಂಡು ನಿಮ್ಗೆ ಹೊಡಿಲಾಕತ್ತಾರ. ಇವತ್ತು ಗ್ಯಾರಂಟಿ 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 ಏನ್ ಗ್ಯಾರಂಟಿ ಐತ್ರಿ? ನಮ್ ದೇಶ ಉಳಿದ್ರೆ ನಮ್ಗೆ ಗ್ಯಾರಂಟಿ. ದೇಶ ಉಳಿದ ಸಾವಿರ ಎಲ್ಲ ಬಂದ್ ಕೂತ್ರ ಅಂದ್ರ ನಿಮ್ ಹೊಲನ ಉಳಿದಿಲ್ಲ, ಮಣ್ಣಿನ ಉಳಿದಿಲ್ಲ, ಏನು ಉಳಿದಿಲ್ಲ. ಎರಡೇ ಆಪ್ಷನ್ ಬರ್ತಾನೆ, ಒಂದ್ ನಮಾಜಲ್ಲಿ ಬಿಡ್ಬೇಕು, ಇಲ್ಕಂದ್ರೆ ಸಾಯ್ಬೇಕು. ಯಾಕಂದ್ರೆ ಇಷ್ಟೆಲ್ಲ ನಾವು ಹಿಂದೂಗಳಿಗೆ ಉಳಿದಿವಿ ಯಾಕಪ್ಪ ಅಂದ್ರೆ ನಮ್ಮ ಮತ್ತೆ ಎಲ್ಲಾರು ಔರಂಗಜೇಬನಿಂದ ಟಿಪ್ಪು ಸುಲ್ತಾನ್ ಉಳಿದು ಹೋರಾಟ ಮಾಡಿ ನಾವು ಬಸಪ್ಪ ಕಲ್ಲಪ್ಪ ಮಲ್ಲಪ್ಪ ಉಳಿದಿ. ನಮ್ಮ ಮುತ್ತೆ ಅವ್ರು ಅಂಜಿದ್ರಲ್ಲ ಬಸೀರಮ್ಮ ಅಂತ, ಅಣ್ಣ ಸಾಹೇಬ್ ಜೊಲ್ಲೆವಾಲೆ, ಮೈಲಿನ್ ಸಾಹೇಬ್ ಕುಂಟಳ್ಳಿವಾಲೆ. ಇವತ್ತು ನಾವು ಯಾರಾದ್ರೂ ಇಳಿದ್ರೆ ಯಾರು ಖುಷಿ ಆದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂಗಳಾಗಿ ಉಳಿಲಿಕ್ಕ ಮಹಾರಾಣಾ ಪ್ರತಾಪ. ನಾವು ಹಾಲ ಮತದ ಹೆಣ್ಣುಮಗಳು ಅಹಿಲ್ಯಾಬಾಯಿ ಹೋಳ್ಕರ್, ಆ ತಾಯಿ 3,500 ವರ್ಷ ಜೀವನ ಕಡಿಮಿದ್ದ ಮಗಳು ಕಡಿಮೆ. ಇವತ್ತ ಕಾಶಿಗೆ ನೀವು ಹೋದ್ರಂದ್ರೆ ರಾಜಮಾತ ಅಹಿಲ್ಯಾಬಾಯಿ ಹೋಳ್ಕರ್ ಕೈಯಾಗಿ ಲಿಂಗ ಇಟ್ಕೊಂಡು ಕೂತಿದ್ರು, ಮೂರ್ತಿ ನಮ್ಮ ಮೋದಿಯವರು ಸ್ಥಾಪನೆ ಮಾಡ್ಯಾರ. ಆ ಹೆಣ್ಮಗಳು ಹಾಲ ಮತದ ಹೆಣ್ಮಗಳು ಹಿಂದೂವಿನ ರಾಣಿ. ಆ ರಾಣಿಗೆ ಏನ್ ಹೆಸರೈತಂದ್ರ ಅಹಿಲ್ಯಾಬಾಯಿ ಹೋಳ್ಕರ್. ಆ ಹೆಣ್ಮಗಳು ಸಣ್ಣ ವಯಸ್ಸಿನಾಗ ಯಾರು ವಿಧವಾ ಆದ್ರಂದ್ರೆ ಲಗ್ನ ಆಗುವಂತದ್ದು ನಾವು ಕ್ರಾಂತಿಕಾರಿ ನಿರ್ಣಯ ಮಾಡ್ಬೇಕಿ. ಆ ಅಹಿಲ್ಯಾಬಾಯಿ ಹೋಳ್ಕರ್ ಕಾಶಿ ವಿಶ್ವನಾಥನ ಔರಂಗಜೇಬನ ಕೆಳಗಿದ್ದ ಮಕ್ಕಳು ದೇವಸ್ಥಾನ ಕಟ್ಟಿ ಇವತ್ತು ನಮ್ಗೆಲ್ಲಾ ಕಾಶಿಗೆ ಹೋದ್ರೆ ವಿಶ್ವನ ದರ್ಶನ ಮಾಡೋದು ಆ ಹೆಣ್ಮಗಳು. ಅದಕ್ಕೆ ಎಲ್ಲೇ ಅಹಿಲ್ಯಾಬಾಯಿ ಎಲ್ಲಿ ನಮ್ಮ ಜ್ಯೋತಿರ್ಲಿಂಗದ ಅಹಿಲ್ಯಾಬಾಯಿ ಹೋಳ್ಕರ್ ಮೂರ್ತಿ ಕಟ್ ಅದಾವ. ಅವು ಎಲ್ಲಾರು ಹೋರಾಟ ಮಾಡಿ ಸಂಘರ್ಷ ಮಾಡಿ ನೀರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಎಲ್ಲಾ ಪುಣ್ಯಾತ್ಮರು ನಮ್ಮನ್ನ ಇವತ್ತ ದೇಶದಲ್ಲಿ ನಾವೆಲ್ಲ ಉಳಿಲಿಕ್ಕೆ ಕಾರಣ ಬಂಧುಗಳೇ. ಇವತ್ತು ಈ ಲೋಕಸಭೆ ಚುನಾವಣೆಯಲ್ಲಿ ನಾ ಇಷ್ಟೇ ವಿನಂತಿ ಮಾಡ್ಕೋತೀನಿ, ಕಾಂಗ್ರೆಸ್ನಾಗೂ ಸುದ್ದಿಲ್ಲ, ಅಲ್ಲಿನೂ ಬಹಳಷ್ಟು ಜಗಳದಾವ. ಎಲ್ಲ ಅವರೇ ಆದ್ರೆ ನಮ್ದೇನಪ್ಪ ಕಾಂಗ್ರೆಸ್ನವ್ರು ಅಲಾಕತ್ತಾರಿ, ಬಸ್ ಇಲ್ಲೆಲ್ಲ ಸುಮ್ ಗೊತ್ತಾರ ಪಾಪ ಅವ್ರು ಯಾಕಂದ್ರೆ ಮಾಡ್ಕೊಂಡು ಹೋಗಲಿ ಜಲ್ದಿ ಅವ್ರ ಅಂತ ಹೇಳಿ. ನಾವ್ ಈ ಸಲ ಯಾರನ್ನೂ ಟೀಕಾ ಮಾಡೋದಿಲ್ಲ, ಮಾಡೋದಂದ್ರೆ ಮಾಡೋದು ಅದೇ ಕಾಂಗ್ರೆಸ್ ಆಗಿನವ್ರು ಅಷ್ಟೇ ಮಾಡೋದು. ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ ಬಟಾಟಿಯಿಂದ ಬಂಗಾರ ಏನ್ ರೀತಂತವ, यहाँ से आलू डालने का, यहाँ से आप ये ಬಂಗಾರ ಸೋನಾ ನಿಕಲೇಗಾ ಅಂತ ಸೈಂಟಿಸ್ಟ್ ಅಪ್ಪ. ಇನ್ನೊಂದು ಚುನಾವಣೆ ಪ್ರಣಾಳಿಕೆ ಕೆಳಗೆ ಹೇಳ್ಯಾರ, ನಿಮ್ಗೆ ಗೊತ್ತಿಲ್ಲ ಏನ್ ಹೇಳ್ಯಾರ ಅವರು, ಮುಸ್ಲಿಮರ ರಕ್ಷಣೆಗಾಗಿ ವಿಶೇಷ ಕಾನೂನು ನಾವು ದೇಶದಾಗ ತರ್ತೀವಿ ಅಂತ ಹೇಳ್ಯಾರ. ನಿನ್ನೆ ನರೇಂದ್ರ ಮೋದಿ ಹೇಳೋದಲ್ಲ, ಇದು ಕಾಂಗ್ರೆಸ್ಸಿನ ಪ್ರಣಾಳಿಕೆ, ಮುಸ್ಲಿಂ ಲೀಗ್ ಪ್ರಣಾಳಿಕೆ. ಅಂದ್ರೆ ಏನು, ಈ SC ST ಗೆ ಸಾವಿರಾರು ವರ್ಷದಿಂದ ಅವರಿಗೆ ದೌರ್ಜನ್ಯ ಅನ್ಯಾಯ ಆಗೈತಿ, ಅದಕ್ಕೆ ಇವತ್ತು ಅಟ್ರಾಸಿಟಿ ಕೇಸ್ ಅಂತಾರ. ಅದನ್ನ ನಾವೆಲ್ಲ ಒಪ್ಕೊಂಡಿ, ಅದು ನಮ್ಮ ಮೂಲ ನಮ್ಮ ದೇಶದವರು ಅವ್ರ ಮೇಲೆ ಏನ ಇಷ್ಟು ದಿವಸ ದೌರ್ಜನ್ಯ ಆಗಿದೆ, ಅವ್ರ ಮೇಲೆ ಆಡಬಾರ್ದು ಅನ್ನೋದು ಇದು ನಮ್ಮೆಲ್ಲ ಮನುಷ್ಯತ್ವ ನಾವೆಲ್ಲ ತಿಳ್ಕೋಬೇಕಾಗಿ. ಇವ್ರ ಅಲ್ಪಸಂಖ್ಯಾತರಿಗೆ ಅದೇ ಕಾನೂನನ್ನು ಇವ್ರಿಗೂ ತರೋದತ್ತ. ಯಾವ ಒಬ್ಬರಿಗೆ ಸಾಲ ನಿಮ್ ಮನೆಗೆ ಬಂದು ಹೊಡೆದ್ರು ನಿಮ್ಮಾಗೆ ಕೇಸ. ಈಗ ವಕಾಪತ್ತೆ ಐತಿ, ವಕಾಪತಿ ದೇಶನಾಗ ಇಲ್ಲಿ ಈ ಜಿಲ್ಲಾದಾಗ ಐತಿ ಗೊತ್ತಿಲ್ಲ. ಒಂದು ಸಣ್ಣ ಬೋರ್ ಇತ್ತಂದ್ರೆ ಸುತ್ತಮುತ್ತಲಾಗ ಸರ್ವೆ ಮಾಡ್ತದೆ, ಎಲ್ಲ ವಕಾಪ್ನೆ. ನಮ್ ದೇಶನಾಗ ಎಷ್ಟೈತಿ ವಕಾಪ್ ಆಸ್ತಿ ಕೊಡ್ತದ ನಮ್ಗೆ 18 ಲಕ್ಷ ಇಂಡಿಯನ್ ಆರ್ಮಿದ ಆಸ್ತಿ ಎಕರೆ, 15 ಲಕ್ಷ
ಇಂಡಿಯನ್ ರೈಲ್ವೆ ಐತಿ 12 ಲಕ್ಷ ವಕಫ್. ಇದು ನೆಹರು ಮಾಡಿದಂತ ದೊಡ್ಡ ದುರಂತ. ಏನಂದ್ರೆ ವಕಫ್ ಅಂದ್ರೆ ಏನಿ ಅಂದ್ರ ಇಲ್ಲಿ ಪಾಕಿಸ್ತಾನಕ್ಕೆ ಹೋದ್ರಲ್ಲ ಅವರೆಲ್ಲ, ಆ ಎಲ್ಲಾ ಆಸ್ತಿಗಳು ಎಲ್ಲೇ ಒಂದು ಸಣ್ಣ ಮಸೂತಿದ್ರು ಅದು ವಕಫ್ ಡಿಕ್ಲೇರ್ ಆಯ್ತಂದ್ರ 12 ಲಕ್ಷ ಎಕರೆ. ಕರ್ನಾಟಕದಾಗ 56,000 ಎಕರೆ. ಇಲ್ಲೇ ತೆರದಾಳದಾಗ ಮನೆ ಬಂದಿದ್ರು. ತೆರದಾಳದವ್ರು ನಾ ಬಿಜಾಪುರ ಒಂದು 2-3 ಬಿಡಿಸಿದೆ ಬಂದರೆ ಬರೀ ಮಕ್ಕಳ ಅಂತ 56,000 ಎಕರೆ. ಅವ್ರ ಕಾನೂನು ಹೇಗೆ ಬಿಡ್ತದೆ. ಈಗ ನಿಮ್ಮ ಊರಿಗೆ ಬಂದು ಇದು ನಮ್ಮದು ಆಸ್ತಿ ಅಥವಾ ಅಂದ್ಬಿಟ್ರೆ ಮುಗಿದೈತಿ. ನಿಮ್ಗೆ ಅಲ್ಲಿ ಸುಪ್ರೀಂ ಕೋರ್ಟ್ನಾಗ ಏನೋ ಆಗುದಿಲ್ಲ. ಅವ್ರದೇ ಒಂದು ಕೋರ್ಟ್ ಐತಿ. ಯಾವ ತುಡುಗು ಮಾಡಿರ್ತಾನೆ ತುಡುಗೊಂಡ್ ಬಂದು ನ್ಯಾಯ ಬೇಳಕ್ ಹೋಗುದು. ವಕಫ್ ಟ್ರಿಬ್ಯುನಲ್ ಐತಿ. ಅದನ್ನ ಮತ್ತೆ ಜಾರಿ ತಗೊಂಡ್ ಬರ್ತೀವಿ ನಾವು. ಅವ್ರೆಲ್ಲ ಆಸ್ತಿ ಅದನ್ನ ಅವ್ರು ಹೊಳಿ ಕೊಡ್ತೀವಿ ಅಂತ ಹೇಳಿ ಈ ರೀತಿ ಮತ್ 370 ಕಾಶ್ಮೀರದ ಮತ್ತೆ ನಾವು ಹೊಳಿ ಕೊಡ್ತೀವಿ ಅಂತ ಹೇಳ್ಯಾರ. ಅಲ್ಲಿ ಕಾಶ್ಮೀರದ ಕಾನೂನು ಏನೈತಿ ಮೊದಲು 370 ಅಂದ್ರ ಅಲ್ಲಿ SC/ST ಮೀಸಲಾತಿ ಇರ್ಲಿಲ್ಲ. ಭಾರತದ ಯಾವುದೇ ನಾಗರಿಕ ಅಲ್ಲಿ ಹೋಗಿ ಆಸ್ತಿ ತಗೋತೀನಿ, ಅಂಗಡಿ ತಗೋತೀನಿ, ಖರೀದಿ ಮಾಡ್ತೀನಿ ಅಂದ್ರೆ ನಿಮ್ಗೆ ಆಸ್ತಿ ತಗೊಳಕ್ ಬರ್ತಿದ್ದಿಲ್ಲ. ಅಲ್ಲಿ ಹೆಣ್ಣು ನೀವು ಲಗ್ನ ಆಗ್ಲಕ್ ಬರ್ತಿದ್ದಿಲ್ಲ. ಇಲ್ಲಿ ಹೆಣ್ಣು ಏನಾರ ಆದಂದ್ರೆ ಆ ಹೆಣ್ಣು ಮಾಡಿದ್ರೆ ಆಸ್ತಿ ಬರ್ತಿದ್ದಿಲ್ಲ. ಅಲ್ಲಿ ಯಾರೇ ಭಾರತದವರು ಹೋದ್ರೆ ಅಲ್ಲಿ ಹೋಗಿಂಗ್ ಪವರ್ ಇರ್ತಿದ್ದಿಲ್ಲ. ಮತ್ತೆ ಅದನ್ನ ಜಾರಿ ಮಾಡ್ತಿತ್ತು ಕಾಂಗ್ರೆಸ್ನವ್ರು. ಇವತ್ತು ನಮ್ಮ ಚುನಾವಣೆ ಪ್ರಣಾಳಿಕೆಗಳು ಹೇಳೋದಂದ್ರೆ ಇದನ್ನೆಲ್ಲ ನಾವು ತಿಳ್ಕೊಂಡು ಅಣ್ಣಾ ಸಾಹೇಬ್ ಜೊಲ್ಲೆಯವ್ರಿಗೆ ಕೆಲಸ ಮಾಡ್ಯಾರ ಬಿಟ್ಟಾರ. ಅವ್ರಿಗೆ ನೋಡಿದೆ ಲಿಸ್ಟ್ ಅವ್ರು ಎಲ್ಲಾ ಗುಡಿ ಗುಂಡಾದ ಎಲ್ಲ ಅವ್ರ ಮಂತ್ರಿ ಇದ್ರು. ಅವರೇ ತಗೊಂಡು ಹೋಗ್ಯಾರ. ನಮ್ಗೆ ಯಾರಿಗೂ ಕೊಟ್ಟೇ ಇಲ್ಲ. ಎಲ್ಲ ಹಳ್ಳ ಮಾಡಿದ್ರೆ 5 ಲಕ್ಷ 10 ಲಕ್ಷ 5 ಲಕ್ಷ ನಮಗೂ ಕೊಡ್ರಿ ನಾವು. ಬರೀ ನಾವು ಜಗಳಾಡಿ ಬೊಮ್ಮಾಯಿ ಜೋಡೆ ಜಗಳ ಡಿಶಮ್ ಮಾಡಿ ಅಪ್ಪಾಜಿ ಜೋಡೆ ಹೇಳುದಪ್ಪ ಜಗಳಾಡಿ ಹೊಡೆದಾಡಿ ರೊಕ್ಕ ಹೊಡಿ. ಬಿಜಾಪುರ ಮೊದಲು ಹೆಂಗಿತ್ತು? ಬಿಜಾಪುರ ಧೂಳಾಪುರ ಇತ್ತು, ಏನೇನೋ ಆಗ್ತಿತ್ತು. ಈಗ ಬಿಜಾಪುರ ಭಾರತದ 6ನೇ ಒಳ್ಳೆಯ ವಾತಾವರಣ ವ್ಯವಸ್ಥೆ ಗಾಳಿ ನೋಡ್ತಾರೆ ಬಿಜಾಪುರ ಆಗಿದೆ. ಅದಕ್ಕೆ ಬಂಧುಗಳೇ, ಈ ಸಲ ಕನಿಷ್ಠ 75,000 ಲೀಡ್ ಅಥಣಿ ವಿಧಾನಸಭಾದಾಗ ಕೊಡ್ತೀರ ನನಗೆ ಗ್ಯಾರಂಟಿ. ಯಾರಿದ್ರೊಳಗೆ ವೋಟ್ ಹಾಕೋದ್ರೆ ಅಟ್ಟಕ್ಕೆ ಆಯ್ತ್ರಿ, ಯಾರು ಹಾಕುದಿಲ್ಲ ಮಾಡ್ಕೆ ಆಯ್ತ್ರಿ. ಎಲ್ಲರೂ ಹಾಕ್ತಿರೋದಾಗ ಆಯ್ತು. ಯಾರು ನೋಡ್ರಿ ಯಾವನೋ ಒಬ್ಬ ಕ್ವಶನ್ದಾಗ ಮಾತಾಡಿದ್ರೆ ಏನಾಗುದು? ನರೇಂದ್ರ ಮೋದಿ ಅವರಿಗೆ ಯಾವ್ದು ನೋಡ್ರಿ ಅದು ದೊಡ್ಡ ಗಿಡ. ಯಾರು ಮಾತಾಡಿದ್ರೆ ಅದು ಏನು ಹಿಂಗೆ ಅದ್ರ ಬಗ್ಗೆ ಬಿಜೆಪಿ ಕಾರ್ಯಕರ್ತ ಧಮಕಿ ಹಾಕುದು ಅಂದಿಸುದು ಇದು ಬಹಳ ದಿವಸ ನಡೆಯುವಲ್ಲ. ಆದಿತ್ಯ ಅಂತ ಹೋಗ್ಯಾರ ಬಿಜಾಪುರ. ಒಂದ್ ಕಾಲಕ್ಕ ಮೊಬೈಲ್ ರಂಗವ್ರಿಗೆ ಎಲ್ಲರ ಅದನ್ನ ಕಾಣಿಸ್ತಾರೇನು? ಅದಕ್ಕೆ ಯಾರು ಏನೋ ಹಂಚಬೇಡ್ರಿ. ನಾವೆಲ್ಲ ನೋಡೇನಿ ಫೋನಾಗ ಏನ ನಿಮ್ಗೆ ಬಂದಿತ್ತು, ನೀವು ಹಂಚಿದ್ದು ಎಲ್ಲ ಗೊತ್ತೈತಿ. ಈಗ ಅವೆಲ್ಲ ತೆಗಿಬೇಡ. ಈ ತಾನೇ ಶಾಂತ ಆಗ್ತದೆ. ಇದ್ರ ಮ್ಯಾಗ ಏನೂ ಆಗುದಿಲ್ಲ. ನಟನಿ ಒಳಗ ನಾ ಇಷ್ಟ ಹೇಳ್ತೀನಿ, ನಮ್ಮ ಸಮಾಜಕ್ಕೆ ಪಂಚಮಸಾಲಿ ಸಮಾಜಕ್ಕೆ ನಾವು 2D ಸಲುವಾಗಿ ದೊಡ್ಡ ಹೋರಾಟ ಮಾಡಿದ್ವಿ. ನಾವು ಅಷ್ಟೇ ತಗೋಲಿಲ್ಲ. ಅವ್ರ ಆದಿ ಬಣಿಸ್ಗಳು ಇಲ್ಲಿ ನೀವು ಬೇರೆ ಇರ್ತೀವಿ ಆದಿ ಬಣಿಸ್ಗಳ ಅವರು ಕುದಟ್ಟಿಗಾರು ಎಷ್ಟು ಲಿಂಗಾಯತ ಸಮುದಾಯಕ್ಕೆ ಎಲ್ಲರೂ 2D ಕೊಟ್ಟಿವಿ. ಇವೇನು ಹಾರಾಡ್ತಾರಲ್ಲ ನಾವು SC/ST ನಮ್ಗ ನಾವು ವಿಧಾನಸಭೆ ಒಳಗ ನಾ ಮಾತಾಡೋ ST ಅವ್ರ ಪರವಾಗಿ 3% ಇದ್ದಿದ್ದನ್ನ ಇವತ್ತು ನಮ್ಮ ಬೊಮ್ಮಾಯಿ ಸರ್ಕಾರ ಎಷ್ಟಾಯ್ತು? 7 ಅಲ್ಲ. ಯಾರು ನಾವು ಮಾಡಿದ್ವಿ? SC/ST ಮೀಸಲಾತಿ ತೆಗೆದು ಹಾಕ್ತಾರೆ ಬಿಜೆಪಿ ಆಗ್ತಿದ್ರು. ಇವತ್ತು ನಾವು ಮೀಸಲಾತಿ ಹೆಚ್ಚು ಮಾಡಿದ್ವಿ ಕರ್ನಾಟಕದಲ್ಲಿ. ಮೀಸಲಾತಿ SC/ST ಜನ ಕೊಟ್ಟವ್ರು ನಾವು ಬಿಜೆಪಿ. ಅದಕ್ಕೆ ಯಾರದು ತುಳುದು ಮಾಡಿದ್ರು ಏನ್ ಮಾಡಿದ್ರು ಎಲ್ಲ ನನ್ಗೆ ಗೊತ್ತದ. ಈಗ ಹೇಳ್ತಾರೆ ಕಾಂಗ್ರೆಸ್ ಬರ್ತಪ್ಪ 1 ವರ್ಷ ಯಾಕೆ ನೀವು ಇವತ್ತು ನಮ್ಮ ಸಮಾಜಗಳಿಗೆ ಮೀಸಲಾತಿ 2D ಯಾಕೆ ಅದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ತೆಗೆದುಕೊಳ್ಳಲಾಗಿರಿ. ಈ ಕಾಂಗ್ರೆಸ್ ಒಬ್ಬ ಲೀಡರ್ನು ನಾವು ಹೋರಾಟಕ್ಕೆ ಕೂಡಲ ಸಂಘ ಕಾನೂನು ಬರ್ಲಾಗ್ತಾ ಇರಲಿಲ್ಲ. ಮೊದಲೆಲ್ಲ ಚಿಗುರು ಭಾಷಣ ಮಾಡ್ತಿದ್ರು. ಹಾಗೆ ಅನ್ಕೊಳ್ತೀವಿ ರಕ್ತ ಕ್ರಾಂತಿ ಮಾಡ್ತೀವಿ. 115 ಕಿಲೋಮೀಟರ್ ಇವತ್ತು ಹಚ್ಕೊಂಡು ಹಳೆ
ಈಗ ಕೊಯ್ಲ ಇನ್ನೊಬ್ರು ಹೇಳಿದ್ರು ಮಂತ್ರಿಗಳು ನೀವು ಮೀಸಲಾತಿ ನಾ ಕೇಳಿ ಮಾನ್ಯವ್ರಿಗೆ ವಿಧಾನಸಭಾ ಏನ್ರಿ ನೀವು ಮೀಸಲಾತಿ ನಮ್ಮ ಸಮಾಜಗಳಿಗೆ ಕೊಟ್ಟಂತನ್ನು ಕೊಡ್ತಿರಲಿಲ್ಲ ಅಣ್ಣವ್ರ ಅದನ್ನು ತಿಳಿತೈತೆ ಯಾರೋ ಎಲ್ಲ ಅಣ್ಣವ್ರ ನಮ್ಮ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಯಾಕೆ ಅದಕ್ಕೂ ಲಿಂಗಾಯತ ಮೀಸಲಾತಿ ಕೊಡುವುದಿಲ್ಲ ಅದು ನೆನಪು ಮಾಡಿಬಿಟ್ಟಿರ್ತಾರೆ. ಈಗ ನಾ ಕೇಳ್ತೀನಿ ಅವ್ರಿಗೆ, ನೀವು ನಮ್ ಕೂಡ ಹೋರಾಟ ಮಾಡಿದ್ರೆ ನಾವು ಯಾವ ರಾಜೀನಾಮೆ ಕೊಡ್ತೀವಿ ಹಾಗೆ ಹಾರಾಡ್ತೀವಿ. ನಾ ಏನು ವಿಧಾನಸಭೆದಾಗ ಮಾತಾಡಿದೆ ಮೊನ್ನೆನೂ ಅದನ್ನ ಮಾತಾಡ್ಬೇಕಂತ ಹೇಳಿ ಬಂದಿತ್ತು. ಆದ್ರೆ ಈ ಪಾಕಿಸ್ತಾನ ಬರ್ತಾರೆ ನಡ್ಬೇಕಲ್ಲ, ಅದೇ ಪಾಕಿಸ್ತಾನ ಅಂತ ಹೇಳಿ ಘೋಷಣೆ ಕೊಟ್ರಲ್ಲ ಅಲ್ಲಿ ನಮ್ಮ ಎಲ್ಲ ಸಮಾಜಗಳಿಗೆ ಮೀಸಲಾತಿ ಸಲುವಾಗಿ ನಾವು ಹಾಲು ಮತ್ತು ಸಮಾಜದೊಳಗೆ ಎಸ್ ಪಿ ಕೂಡ ತಿಳುವಳಿಕೆ ಮಾಡೋದು ನಾನೇ ವಿಧಾನಸಭೆ ಒಳಗೆ. ಅದಕ್ಕೆ ಎಲ್ಲಾ ಸಮಾಜಕ್ಕೆ ನ್ಯಾಯ ಸಿಗುವಂತದ್ದು ಇಷ್ಟು ಮಾತನ್ನ ಹೇಳ್ತಾ ಇದ್ದೀನಿ. ನಮ್ಮ ಸರ್ಕಾರ ಕೇಂದ್ರವಾಗ್ಬೋದು ಅಂತೂ ಜಗತ್ತಿನ ಯಾವ ಶಕ್ತಿನೂ ತೆಗಿಲಿಕ್ಕಾಗುವುದಿಲ್ಲ. 3ನೇ ಬಾರಿಗೆ ನರೇಂದ್ರ ಮೋದಿ ಅವರು ಆಗ್ತಾರೆ. ನಾವು SC ST ಏನ್ ಹೆಚ್ಚು ಮಾಡೀವಿ, ಲಿಂಗಾಯತರಿಗೆ OBC ಕೊಡ್ಬೇಕಂತ ಏನ್ ಹೋರಾಟದ, ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆದ್ಮೇಲೆ ಸಮಸ್ತ ಕರ್ನಾಟಕದ ಮೀಸಲು ಲಿಂಗಾಯತರಿಗೆ OBC ಕೊಡುವಂತ ಕೆಲಸ ನಾನು ಪ್ರಾಮಾಣಿಕವಾಗಿ ನಮ್ಮೆಲ್ಲ MP ಕೂಡಿ ಮಾಡ್ತೀವಿ. ಇದನ್ನು ಒಪ್ಪಿದರೆ ನಡೆಸಿದ್ರೆ ನಾ ಇಷ್ಟೇ ವಿನಂತಿ ಮಾಡ್ಕೊತೀನಿ, ದಯವಿಟ್ಟು ಈ ಚುನಾವಣೆ ಎಲ್ಲರೂ ಹೊರಗೆ ಬಂದು ಮತ್ತ 99% ವೋಟ್ ಆಗ್ಬೇಕು. ಬಿಜಾಪುರನಾಗ ಒಂದು ಮಸೂತಿ ಹೇಳ್ಬೇಕ ಎಲ್ಲ ಭಾಷಣಗಳ ಕಟ್ಟಿದ್ರು ಅದೇ ಹಾಕಿದ್ರು. ಏನ್ ಹಾಕಿದ್ರು ಗೊತ್ತೈತ, इस बार चुनाव आ रहे हैं 2024 का, सभी हमारा लोग 100% आप वोट डालो, नहीं तो नरेंद्र मोदी आए तो हमको बहुत तकलीफ होगा इंशाअल्लाह. मत ನೀವು ಸಿನಿಮಾ ನೋಡಕ್ ಹೋಗ್ರಿ, ಸೂಚಿ ಪಿಕ್ನಿಕ್ ಹೋಗ್ರಿ, ನೀವು 100% ವೋಟ್ ಹಾಕಿದ್ರೆ ಮಾತ್ರ ಬೇಕಾದ ಲಗಾವ್ರೆ. ಕನಿಷ್ಠ 5 ಲಕ್ಷದ ಅಣ್ಣ ಸಾಹೇಬ್ ಜೊಲ್ಲೆ ಹಾಕ್ಸ್ಕೊಳ್ತಾರೆ. ಈಗೆಲ್ಲರೂ ಈ ಸಲ ಚುನಾವಣೆ ಒಳಗೆ ಮತದಾನ ಹೆಚ್ಚಾಗ್ಬೇಕು. ಲೋಕಸಭಾ ಸ್ವಲ್ಪ ಕಲೆಕ್ಷನ್ ಆಗ್ತದೆ. MLAದಾಗ ನಾವು ಬೆನ್ನ ಹಚ್ಚಿ 70-80 ತರ್ತೀವಿ. MP ಎಲ್ಲ ನಿಷ್ಕಾಳಜಿ ಮಾಡ್ತಾರೆ, ಯಾಕಂದ್ರೆ ಬಹಳ ಕಡಿಮೆ ಬರ್ತೈತಿ. ನೀವು ಲೆಕ್ಕ ಏನ್ ಹಾಕಿರ್ತೀರಿ, MLA ಒಂದು ಬೂತಿಗೆ 1 ಲಕ್ಷ ಕೊಟ್ಟಿರ್ತಾರೆ. ಈ MP ಕಂತೆ ಸಾಕ್ಬಿಡೋದು ಏನ್ರಿ, 10 ಸಾವಿರ ಎದಕ್ ಸಾಲ್ತಾವು, ಹುಡುಗರು ಬಾಳ ಆಗ್ಯಾವ್ರಿ. ಅದ್ರ ಸಲುವಾಗಿ ನಾವು ಹಾಕ್ಬಾರ್ರಿ. ಮುಂದೆ ನಮ್ಮ ಸಮಾಜ ನಮ್ಮ ದೇಶ ಉಳಿದ ಸಲ ಓಟ್ ಹಾಕೋತಾರೆ ಮತ್ತ ಅವ್ರು ಕೊಡ್ತಾರ ಎಲ್ಲ ತಗೋದು. ಯಾಕಂದ್ರೆ ನಿಮ್ದೇ ಕಬ್ಬಿನ ಬಿಲ್ ಐತಿ, ಕಬ್ಬಿನ ಬಿಲ್ 5 ವರ್ಷಗೊಂಡ್ರಿ ಅದೇನೋ ಕೊಡ್ತಾರಲ್ಲ. ಫಸ್ಟ್ ಲೈನೇ ಕಂತ 3ನೇ ಕಂತ ಲಾಸ್ಟ್ ಕಂತ ಕೊಡ್ತಾರಲ್ಲ, 5 ವರ್ಷಗೊಮ್ಮೆ ಲಾಸ್ಟ್ ಕಂತ ಬರ್ತದೆ. ಎಲ್ಲ ತಗೋರಿ. ಒಂದು ಒಳಗೆ ಯಾವ ಬಂದು ನೋಡ್ತಾನೆ, ನಾವು ಕಮಲ್ ಜೋರ್ ಹಾಕೋದು ತುಂಬ ಗುತ್ತಿ ಅವ್ರ ಕಾಂಗ್ರೆಸ್ ತಿಳ್ಕೋರಿ. ಅವ್ರಿಗೆ ನಮ್ಮ ರಂಗನಾಥ ಬಿಜಾಪುರ ಮಂದಿ ಈ ಸಾಬು ಒಣಗಿದ್ದವರು ಅವ್ರ ಅಂಜು ಹೋಗ್ಬೇಕಲ್ಲ, ಅಯ್ಯ ಫುಲ್ ಕಾಂಗ್ರೆಸ್ ಒಳಗೆ ಪಾಯಿಂಟ್ ಮನೆ ಕೊಡ್ಬೇಕಾಗ 3 ಕೌಂಟಿಂಗ್ ವಿಚಾರ ಆಗ್ತದೆ. 30-35 ಸಾವಿರ ನಾವು ಲೀಡ್ ಇರ್ತೀವಿ. 3 ಬರ್ತದೆ ನೋಡಿ ಪಾಕಿಸ್ತಾನ. ದನ ಲೀಡ್ ಕಡಿಮೆ ಆಯ್ತು, 3 ಸಾವಿರ ಬಂದು ನಿಂದಿರ್ತದೆ. ಅವ್ರ ಗುಲಾಲ್ ಚಾಲು ಹಾಸೋದು ಪಾಕಿಸ್ತಾನ ಮಾಡ್ತಾರೆ. ಈ ಅನ್ಬೇಡ್ರಿ ಯಾರು, ನಾ ಅಂದು ಬಾಯಲ್ಲಿ ಪಾಕಿಸ್ತಾನ ಅಟ್ಟೈತಿ ಹಾಕಿತ್ತು ನಾವಾಕಲ್ಲ. ಪಾಕಿಸ್ತಾನದಾಗ 300 ರೂಪಾಯಿ ಕಿಲೋ ಅಕ್ಕಿ ಆಗೈತಿ, 250 ರೂಪಾಯಿ ಕಿಲೋ ಹಾಲಾಗೈತಿ. ಪೆಟ್ರೋಲ್ ಎಷ್ಟಾಗೈತಿ, ಪೆಟ್ರೋಲ್ ಎಲ್ಲರಿಗೂ ಕೊಡ್ತೈತಿ 350. ಅಲ್ಲಿ ಹೊಯ್ಕೋತಾರ ಏನಂತ, हमको नरेंद्र मोदी जैसा प्रधानमंत्री चाहिए,
ಈ ಆರಾಮ್ಕೋರ್ ಬಿಟ್ಟು ಜಿಲ್ಲಾ ಬಣ್ಣ ಏನೇನು चाहिए ಇಲ್ಲಿ ನಾವು ಕುಡಿದ್ರೆ ಪಾಕಿಸ್ತಾನ चाहिए ಚಲೋ ಪಾಕಿಸ್ತಾನ ಹಣೆ ಬಿಟ್ಟು ಬರ್ತೀನಿ ಹೋಗಿ ಮಕ್ಕಳು ಹಾಕಿ ಹೋಗಿ ನೋಡಿ ಪಾಕಿಸ್ತಾನ ಏನ್ ತಿಂತಿರ್ತೀವಿ ಯಾಕಂದ್ರೆ ಆಕಳ ನೋಡುದಿಲ್ಲ ಎಣ್ಣೆ ನೋಡುದಿಲ್ಲ ಅದಕ್ಕ ಈ ಸಲ ಚುನಾವಣೆ ನರೇಂದ್ರ ಮೋದಿ ಅವ್ರನ್ನ 5 ವರ್ಷ ತಗೊಂಡ್ಬಂದ ನಂತರ ಈ 10 ವರ್ಷ ನರೇಂದ್ರ ಮೋದಿ ಅವರು बड़े ट्रेलर तोर्सार अभी पिक्चर बाकी है वंदे लग्न ಆಗಬೇಕು ಎಡೆ ಹಡಿ ಈಗ ಪಾಕಿಸ್ತಾನ ಹೋಗು ಯಾಕೆ 5 ಲಗ್ನ ಆಗಲಿ 50 ಆಗಲಿ ಬೇಕಾದ ಹಾಡ್ಕೊಟ್ಟು ನಮ್ಗೆ ಕೈಗೆ ಬರೋ ಅದು ಬರ್ಬೇಕಾ ಬೇಡ ಇದು ಬರ್ಬೇಕು ಒಂದೇ ಕಾನೂನು ಎಲ್ಲರಿಗೂ ಆಗ್ಬೇಕಿಲ್ಲ ಯಾರ ಮಕ್ಳಿದ್ರೆ ಅಕ್ಕ ರೇಷನ್ ಯಾಕಂದ್ರೆ ಇಲ್ಲ 20 ಹೇಳೋದು ನಮ್ಗೆ ರೇಷನ್ ಕೊಡೋದು ಎಲ್ಲ ಅವ್ರಿಗೆ ಕೊಡಾಕ ನಮ್ಗೆ ಇದೆಲ್ಲ ತಲೆಗಿಟ್ಟು ವಿಚಾರ ಮಾಡಿ ಈ ಚುನಾವಣೆಯಲ್ಲಿ ದಯವಿಟ್ಟು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ಹೆಚ್ಚು ಮತದಿಂದ ಆರಿಸ್ಕೊಂಡು ಬಂದು ಬೆಳಗಾವಿ ಚಿಕ್ಕೋಡಿ ಲೋಕಸಭೆಯಲ್ಲಿ ಮತ್ತೊಂದು ದಾಖಲೆ ಮಾಡ್ತೀನಿ ನಾ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಈಗ ಈ ಕಾರ್ಯಕ್ರಮ